ಹಾಂ, ಅಧ್ಯಕ್ಷರೇ ನಿಮ್ದೊಂದೆರಡು ವಿಚಾರ ತಿಳಿಸಿ ಈ ಕಾರ್ಯಕ್ರಮದ ಬಗ್ಗೆ. ಸರ್, ನಮ್ಮ ದೈವಮಾನವ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇದು 4ನೇ ಬಾರಿ ಸಾಮೂಹಿಕ ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಇದ್ದೀವಿ. ಸ್ಥಳಬಂದಿ ವಸ್ತು ಪ್ರದರ್ಶನದ ಆವರಣ ಮೈಸೂರು ದಿನಾಂಕ 23 ಇದೇ ತಿಂಗಳು 23 2025 ಭಾನುವಾರ ಬೆಳಿಗ್ಗೆ 10 ಗಂಟೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಬರಬೇಕು, ನಮಗೆ ಆಶೀರ್ವಾದ ಮಾಡಬೇಕು, ಅದು ಇವರಿಗೆ ಮತ್ತು ಕಾರ್ಯಕ್ರಮ ಸಕ್ಸಸ್ಫುಲ್ ಮಾಡ್ಕೊಳ್ಬೇಕು ಅಂತ ನಮಗೆ. ನಮಸ್ಕಾರ. ನಮ್ಮ ಸಮಸ್ತ ಆಟೋ ರಿಕ್ಷಾ ಚಾಲಕರಿಗೆ, ನಮ್ಮ ಸಮಸ್ತ ಆಟೋ ರಿಕ್ಷಾ ಚಾಲಕ ಮತ್ತು ಆಟೋ ರಿಕ್ಷಾ ವರ್ಗಕ್ಕೆ ಒಂದು ಮಾಹಿತಿ ಏನು ತಿಳಿಸ್ತಾ ಇದ್ದೀನಿ ಅಂತಂದರೆ, ಈ ಸಂದರ್ಭದಲ್ಲಿ ನಮ್ಮ ನಗುಮುಖದ ನಾಯಕ ಪುನೀತ್ ರಾಜ್ಕುಮಾರ್ ಅವರ 50ನೇ ಜನ್ಮ ದಿನಾಚರಣೆಯನ್ನು ನಮ್ಮ ಪುನೀತ್ ರಾಜ್ಕುಮಾರ್ ಸೇವಾ ಸಮಾಜದ ವತಿಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ವಿಭಿನ್ನವಾಗಿ ಇದೇ ಸಂದರ್ಭದಲ್ಲಿ ಒಂದು ಸಾಮೂಹಿಕ ವಿವಾಹನ ಏರ್ಪಡಿಸಿದ್ರೆ, ಇದರಲ್ಲಿ ನಮ್ಮ ಆಟೋ ರಿಕ್ಷಾ ವರ್ಗದಲ್ಲಿ ಯಾರಾದರೂ ಮದುವೆ ಆಗುವಂಥ ಹೊಸ ನವ ಜೋಡಿಗಳಿದ್ರೆ ಈ ಸಂದರ್ಭದಲ್ಲಿ ತಮ್ಮ ಹೆಸರನ್ನ ನೋಂದಾಯಿಸ್ಕೋಬೋದು. ಅದಕ್ಕೆ ಸಂಪೂರ್ಣವಾದ ವಿವರಗಳನ್ನ ತಲುಪಿಸ್ತೀವಿ. ಹಾಗಾಗಿ ನಮ್ಮ ಇಲ್ಲಿ ಸೇರಿರ್ತಕ್ಕಂಥ ಆಟೋ ಸಂಘಗಳ ಅಧ್ಯಕ್ಷರುಗಳಿಗೆ ಇರ್ತಕ್ಕಂಥದ್ದು ಒಂದು ಮೈಸೂರಿನ ಆಟೋ ಸಂಘಗಳ ಒಕ್ಕೂಟ ಇದೆ. ಈ ಒಕ್ಕೂಟದ ಮುಖಾಂತರ ನಾವು ಸಮಸ್ತ ಆಟೋ ರಿಕ್ಷಾ ಚಾಲಕರಿಗೆ, ಸಾರ್ವಜನಿಕರಿಗೆ ಎಲ್ಲರಿಗೂ ಒಂದು ಈ ಕಾರ್ಯಕ್ರಮದ ಸಂದೇಶನ ತಲುಪಿಸೋ ಪ್ರಯತ್ನ ಮಾಡ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಆಟೋ ರಿಕ್ಷಾ ವರ್ಗ ಸಂಪೂರ್ಣವಾಗಿ ಬೆಂಬಲ ಇರ್ತದೆ. ಇದೊಂದೇ ವರ್ಷ ಅಂತಲ್ಲ, ಮುಂದಿನ ವರ್ಷ ನಿತ್ಯ ನಿರಂತರ ಪ್ರತಿ ವರ್ಷ ಮಾಡೋದಾಗುವೆ ನಾವು ಆಟೋ ರಿಕ್ಷಾ ವರ್ಗದಲ್ಲಿ ಇದನ್ನು ನಾವು ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ತೀವಿ. ಎಲ್ಲ ಚಾಲಕರು ಇದರಲ್ಲಿ ಭಾಗವಹಿಸಿ ತಮ್ಮ ಮಿತ್ರರಿಗೆ, ಸ್ನೇಹಿತರಿಗೆ, ಕುಟುಂಬಕ್ಕೆಲ್ಲ ಈ ಒಂದು ಪುನೀತ್ ರಾಜ್ಕುಮಾರ 50ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಸಾಮೂಹಿಕವಾದ ವಿಚಾರವನ್ನು ಚರ್ಚೆ ಮಾಡಿ ಎಲ್ಲರಿಗೂ ಗೊತ್ತಿದೆ. ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಶಿಲ್ಪ ಅಂದ್ಬಿಟ್ಟು. ನಮ್ಮ ಕರ್ನಾಟಕ ಸೇನೆ ಮಹಿಳಾ ಅಧ್ಯಕ್ಷೆ. ಪುನೀತ್ ರಾಜ್ ಅಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಸಾಮೂಹಿಕ ಏನು ಮಾಡಿದ್ದಾರೆ, ಅದಕ್ಕೆ ನಮ್ಮ ಚಾಲಕರ ಬೆಂಬಲವಿದೆ. ಹಾಗೂ ನಮ್ಮ ಕುಟುಂಬದಿಂದ ಹಾಗೂ ಬೇರೆ ನಮ್ಮ ಚಾಲಕರ ಕುಟುಂಬದಿಂದ ಸಾಮೂಹಿಕ ಆಗುವಂಥ ಒಂದು ವಿವಾಹ ಇದ್ದರೆ ಅವ್ರಿಗೂ ತಿಳಿಸ್ಕೊಡ್ತೀವಿ. ನಮ್ಮ ಸಂಘಟನೆಯಿಂದ ಏನೈತೆ ನಾವು